ಸಿಸ್ಟರ್, ಆ ನಂಜಿಗೆ ದುಡ್ಡು ಕೊಟ್ಟಿದ್ವಲ್ಲ, ಅವಳು ಪಾಲಿಗೆ ನಾವು ಚಿನ್ನದ ಗಣಿ, ಚಿನ್ನದ ಮೊಟ್ಟೆ ಇಡುವ ಕೋಳಿ, 24/7 ATM ಆಗ್ಬಿಟ್ಟಿದೀವಲ್ಲ ಸಿಸ್ಟರ್. ಕೂತು ಉಣ್ಣೋನಿಗೆ ಕುಡಿಕೆ ಹೊನ್ನಿದ್ರು ಸಾಲದು. ನಮ್ಮ ಕತೆ ಹಂಗಾಗ್ಬಿಟ್ರೆ, ಅವಳು ಹೊಟ್ಟೆ ತುಂಬಿಸೋದೆ ನಮ್ಮ ಟಾಸ್ಕ್ ಆಗ್ಬಿಟ್ರೆ, ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಾಗತ್ತೆ ಸಿಸ್ಟರ್. ಅಲ್ಲ, ಅವಳನ್ನ ಎಷ್ಟು ದಿವಸ ಅಂತ ಸಾಕೋದು? ಎಷ್ಟು ದಿವಸ ಅಂತ ಸಾಕೋದು ಹೇಳು? ಅವಳೇನಾದರೂ ಬ್ಲ್ಯಾಕ್ ಮೇಲ್ ಮಾಡೋದು ಶುರು ಮಾಡಿದ್ರೆ ನಮ್ಮ ಕತೆ ಅಷ್ಟೇ. ಆಗ ನಾವು ಅವಳ ತಾಳಕ್ಕೆ ಕುಣಿಯೋದು ಬಿಟ್ಟು ಬೇರೆ ಆಪ್ಷನ್ಸೇ ಇರಲ್ಲ ಸಿಸ್ಟರ್. ಆ ನಂಜಿ ಹೆಸರಿಗೆ ತಕ್ಕಂಗೆ ಮೈ ತುಂಬ ನಂಜೆ ತುಂಬಿಕೊಂಡಿದ್ದಾಳೆ ಸಿಸ್ಟರ್. ಅಣ್ಣ, ಅವಳು ಅಷ್ಟೊಂದೆಲ್ಲ ಬುದ್ಧಿವಂತೆ ಅಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಹೆಚ್ಚಂದರೆ ಒಂದು 4 ಕಾಸು ಎಕ್ಸ್ಟ್ರಾ ಕೇಳ್ಬೋದು, ಕೊಟ್ಟರೆ ಆಯಿತು ಬಿಡಣ್ಣ. ನಮ್ದೇನು ಹೋಗತ್ತೆ? ಈ ಮನೆ ಖಜಾನೆ ಅಕ್ಷಯ ಪಾತ್ರೆ ಇದ್ದಂಗೆ, ಯಾವತ್ತೂ ಖಾಲಿ ಆಗಲ್ಲ. ನನಗೆ ಯೋಚನೆ ಆಗ್ತಾ ಇರೋದು ಏನಂದರೆ, ಇಷ್ಟು ವರ್ಷ ಸೀನಲ್ಲೇ ಇಲ್ಲದೆ ಇರೋ ನಂಜಿ ದಿಢೀರಂತ ಹೇಗೆ ಬಂದ್ಲು ಅಂತ. ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಬಂದ್ಬಿಟ್ಟಿದ್ದಾಳೆ, ನಮ್ಮ ದೌರ್ಭಾಗ್ಯ ಬಂದಂಗೆ. ಗೌರವೇಂದ್ರ ಬಂದ, ಟಾಪಿಕ್ ಚೇಂಜ್. ಬಾರೋ ಅಳಿಮಯ್ಯ. ಏನು ಅಂದಂಗಿತ್ತು? ಹೆಂಗಿದ್ಯಾ? ನಾವು ಆರಾಮಾಗಿದ್ದೀವಿ. ಬಾಗ್ಲು ಹಾಕ್ಕೊಂಡು ಅಣ್ಣ ತಂಗಿ ಏನೋ ಕುಸು ಕುಸು ಪಿಸು ಪಿಸು ಗಾಸಿಪ್ಪು. ಏನು ಸಮಾಚಾರ? ಏನಿಲ್ಲಪ್ಪ, ಸಿಸ್ಟರ್ ಜೊತೆ ಕಷ್ಟ ಸುಖ ಮಾತಾಡ್ತಿದ್ದೆ. ಅದು ಬಿಡು ಅಳಿಮಯ್ಯ, ಆಗ ನಿನ್ನ ಆಫೀಸಲ್ಲಿ ದರ್ಬಾರ್ ಹೆಂಗಿದೆ? ಸ್ಮೂತಾಗಿ ಹೋಗ್ತಾ ಇದೆಯಾ ಅಥವಾ ರೋಡ್ ಹಂಪ್ ಏನಾದರೂ ಇದೆಯಾ? ಇರಲಿ, ಅದಕ್ಕೆ ಸ್ವಲ್ಪ ಸದ್ಯಕ್ಕೆ ಸೈಲೆಂಟ್ ಆಗಿದ್ದೀನಿ. ಪ್ಲ್ಯಾನ್ ಎ ಫ್ಲಾಪ್ ಆದರೆ ಏನಂತೆ, ನನ್ನ ಬತ್ತಳಿಕೆಯಲ್ಲಿ ಎಯಿಂದ ಝೆಡ್ವರೆಗೂ ಬೇಜಾನ್ ಬಾಣಗಳಿದ್ದಾವೆ. ಒಂದೊಂದೇ ಬಿಡ್ತಾ ಇರ್ತೀನಿ. ಏನು ಅಳಿಮಯ್ಯ, ನಿನಗೆ ನೀನೇ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಇದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ ಗೊತ್ತಾ? ಸೊಕುಚ ಮರ್ದನ ಅಂತ. ಏನು ಮಾಮ್ಸ್ ಹಂಗಂದ್ರೆ? ಡಿಸ್ಟರಿ ನೋಡು, ಬಿಡಿಸಿ ಹೇಳು ಅಂತ ಮಾತ್ರ ಹೇಳಬೇಡಪ್ಪ, ಸೆನ್ಸರ್ ಪ್ರಾಬ್ಲಮ್ ಆಗತ್ತೆ. ಆ ರೇಂಜ್ಗಿದೆಯಾ? ಆಯ್ತು, ಆಮೇಲೆ ನೋಡ್ಕೋತೀನಿ. ಅಮ್ಮ, ಗೌತಮ್. ಬಾ ಗೌತಮ್. ಏನು ಗೌತಮ್, ಇಷ್ಟು ಅರ್ಜೆಂಟಾಗಿ ಬರ್ತಾ ಇದೆಯಾ? ಅದು ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ. ಅಲ್ಲ, ನಿನ್ನೆ ರಾತ್ರಿ ತಾನೇ ಬಂದೆ. ಆಮ, ಅದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನೋ ಸಮಸ್ಯೆ ಆಗಿದೆಯಂತೆ, ಅದಕ್ಕೆ ಹೋಗಿ ನೋಡ್ಕೊಂಬರ್ತೀನಿ. ಬರೋ ಸ್ವಲ್ಪ ತಡ ಆಗ್ಬೋದು. ಮತ್ತೆ ಭೂಮಿಕಾ? ಅವರು ನನ್ನ ಜೊತೆ ಬರ್ತಾರೆ. ಏನು ಹೇಳ್ತಾ ಇದೆಯಾ ಗೌತಮ್? ಅವಳು ಪ್ರೆಗ್ನೆಂಟು. ಇಂಥ ಟೈಮಲ್ಲಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಪರವಾಗಿಲ್ಲಮ್ಮ, ನಾನು ಅವ್ರ ಜೊತೆ ಇರ್ತೀನಿ, ಆನಂದ್ ಇರ್ತಾನೆ, ಏನು ಸಮಸ್ಯೆ ಆಗಲ್ಲ. ಹಾಗಾದರೆ ಸರಿ, ಹುಷಾರು. ಹಾಂ ಅಮ್ಮ, ಜೈ, ನಾನು ಮತ್ತು ಆನಂದ್ ಇಬ್ಬರು ಇರಲ್ಲ. ಆಫೀಸ್ ಜವಾಬ್ದಾರಿ ಎಲ್ಲ ನಿಂದೆ, ನೀನೇ ಮ್ಯಾನೇಜ್ ಮಾಡಬೇಕು. ಓಕೆ? ಶೋರ್ ಬ್ರೋ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಯಾ, ಇಫ್ ದೇರ್ ಇಸ್ ಎನಿಥಿಂಗ್ ಜಸ್ಟ್ ಕಾಲ್ ಮೀ.